ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊಂಬೆ ಬಾ. ಹಾಗೆಯೇ ಹಾಡಿಗೆ ಸೊಪ್ಪು ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ, ನಾನಿವಾಗ ಹಿಂದೆ ಹೋಗ್ತಾ ಇದ್ದೀನಿ. ಒಂದು ಮುಚ್ಚು ತಗೊಂಡು ಸೊಪ್ಪು ತರೋಣ ಅಂತ ಅಂದ್ಬಿಟ್ಟು ನಮ್ಮ ಕೆಂದ ಅವನನ್ನು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೊಗಳ್ತಾವನೆ. ನಮ್ಮ ಗೊಂಬೆ ಮಾತ್ರ ಮುಂದೆ ಓಡ್ತಿದ್ದಾಳೆ ನನಗಿನ್ನ ಮುಂದೆ. ಹಾಗೆಯೇ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ನಮ್ಮ ಗೊಂಬೆ ಓಡ್ತಾ ಇದ್ದಾಳೆ ಮುಂದೆ. ನಿಂತ್ಕೊಳ್ಳಪ್ಪ, ನಾವು ಬರ್ತೀವಿ. ನಾವು ಗೊಂಬೆ ನೋಡಿ ನಡಿ ಬೇಗ ನಡಿಬೇಕು, ಕಾಲಿಗೆ ಸಿಗಬಾರ್ದು. ನಡಿ ಬೇಗ. ಅಯ್ಯೋ ಅವನು ಅಂತಾವನಿ. ಈ ಟೈಮಲ್ಲಿ ಏನು ಸಿಗುತ್ತೋ ತಿನ್ಬೇಕು. ಅದೇನು ಫ್ರೀ ದುಡ್ಡು ಕೊಟ್ಟು ತಿಂತೀವ? ಫ್ರೀ ಆಗಿರೋದು ನಾನು ಅವತ್ತಿಂದ ಹೇಳ್ತಿದ್ದೀನಿ ಫ್ರೆಂಡ್ಸ್. ಈತ್ಲಿಗೊನೆ ಸೆಣ್ಕೊಂಬಂದ್ವಲ್ಲ, ಅದು ಯಾಕೋ ನೀಟಾಗಿ ಹಣ್ಣಾಗಲಿಲ್ಲ. ಅದಿನ್ನೂ ಹಣ್ಣಿನಕಾಯಿ ಆಗಬೇಕಾಯ್ತು ಅನಿಸುತ್ತೆ. ಈಗ ಆಲ್ರೆಡಿ ಒಂದು ವಾರ ಆಗೈತೆ, ವಾರದ ಮೇಲಾಗೈತೆ ಅದು ಕಿತ್ಕೊಂಬಂದು. ಅದಕ್ಕೆ ಇವಾಗ ಫುಲ್ ಹಣ್ಣಿನಕಾಯಿ ಆಗಿರ್ತವೆ ಅಂತ ಕಿತ್ಕೊಂಡು ನಡೀರಿ, ಅಲ್ಲೇ ಸೊಪ್ಪು ತಗೊಂಬರೋಣ. ಹಾಡಿಗೆ ಸೊಪ್ಪು ತಗೊಂಡು ಅಲ್ಲೇ ಈತ್ಲಿಗೊನೆ ಸೆಣ್ ಕೊಡಿ ನನಗೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಎದ್ದೆ ಕರ್ಕೊಂಡೋಗ್ತಾ ಇದ್ದೀನಿ. ಈ ಟೈಮಲ್ಲಿ ಈಗ ಇಲ್ಲಿ ದಾವೆ ದೂರ ಹೋಗಿಲ್ಲ, ಜಾಸ್ತಿ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ. ಕಿತ್ಕೊಂಡು ತಿನ್ನೋದ್ರಲ್ಲಿ ಏನು ಅವೇನು ದುಡ್ಡು ಕೊಟ್ಟು ತಿನ್ಬೇಕು, ಆ ಪ್ರಕೃತಿ ನಮಗೆ ಕೊಟ್ಟಿರೋದು. ಹೋಗು ಹೊರ್ಗಡೆ ಅಂದರೆ ಟೌನ್ ಕಡೆ ಎಲ್ಲ ಹೋಗು, ಅದನ್ನ ದುಡ್ಡಿಗೆ ಮಾರ್ತಾ ಇರ್ತಾರೆ ಗೊತ್ತಾ. ನಾವು ನಮ್ಮ ಹಳ್ಳಿಲಿ ಸಿಗೋದ ತಿಂದಲೇ ಯಾಕಿರ್ಬೇಕಲ್ವಾ ಫ್ರೆಂಡ್ಸ್. ನಾನು ಹೇಳೋದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊಂಬೆ ನೀನು ಅಲ್ಲೇ ಕುತ್ಕ, ನಾನು ಹೋಯ್ತೀನಿ. ಯಾಕೆ ಓಸಲಿ ತಗೊಂಡೋಗಿದ್ದೇನೋ ಹಣ್ಣೆ ಆಗಲಿಲ್ಲ ನೀಟಾಗಿ. ನಮ್ಮ ಆಡುಗಳು ತಿನ್ಕೊಂಡು, ನಮ್ಮ ಆಡುಗಳು ತಿಂತಾವೆ ಇವನ್ನ ಈತ್ಲಿಕಾಯಿ ಸ್ವಲ್ಪ ತಿನ್ಕೊಂಡು. ಹಣ್ಣು ಆಗಿರ್ಬೇಕು, ಅಕ್ಕಿಗಳೆಲ್ಲ ಅಲ್ಲಿ ಓಡಾಡ್ತಿದ್ದಾವೆ. ಹಣ್ಣು ಆಗಿರ್ಬೇಕು ಒಟ್ಟಿನಲ್ಲಿ. ನೋಡ ಮರದ ಹತ್ರ ಅಕ್ಕಿಗಳು ಎಷ್ಟೊಂದಿದ್ದಾವೆ. ಪಕ್ಷಿಗಳಿಗೊಂದು ಸ್ವಲ್ಪ ಬಿಟ್ಟು ನಮಗೊಂದು ಗೊನೆನ ಇಲ್ಲ 2 ಗೊನೆನ ಕಿತ್ಕೊಂಡು ಹೋಗೋದು ಅಷ್ಟೇ. ನೋಡಿ ಹೆಂಗಿದೆ ಈ ಪ್ಲೇಸು. ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ. ಇಲ್ಲಿ ಒಂಥರ ಕಾಡು ಬಾರೆ ಇದು. ಅಕ್ಕಿಗಳು ಇಷ್ಟೊಂದು ಓಡಾಡ್ತಿದ್ದಾವೆ ಅಂದರೆ ಪಕ್ಕ ಹಣ್ಣಾಗಿದ್ದಾವೆ. ಒಂದು ಬಿದ್ದಿಲ್ವ ಹಣ್ಣು ಕೆಳಗಡೆ. ಇಲ್ಲ ಹಣ್ಣಿನಕಾಯಿ ಎಲ್ಲ ಬಂದಿರಲ್ಲ, ನೋಡ್ಬೇಕು. ನೋಡ ಇದು ತಡಿ, ಗೊನೆ ನೋಡೋಣ. ಒಂದು 2 ಗೊನೆ ಯಾಕೆ ಬೇಜಾನಿದ್ದಾವೆ. ಈ ಕಡೆನೇ ಬಂದಿದ್ದು ಈಸಿಯಾಗ ಸೆಣಿಯೋಕ್ಕೆ. ಆ ಕಡೆ ಎಡಕ್ತವ. ಇಲ್ಲಿ ಈ ಕಡೆನೇ ಇಲ್ಲಿ ಬಂದಿದ್ರೆ ಇಲ್ಲಿ ಆರಾಮಾಗಿ ಇಲ್ಲಿ ಬೇಲಿ ಇರಲಿಲ್ಲ, ಕೇಳ್ಬೋದಾಗಿತ್ತು. ನೋಡಿ ಫ್ರೆಂಡ್ಸ್, ಇದೇನೆ ಅವತ್ತು ನಾನು ಇದು ಎಂಥದ್ದು ಹಣ್ಣು ಅಂತ ಹೇಳಿದ್ನಲ್ಲ, ಇದೇನೆ. ನನ್ನ ಒಂದು ಚಾನಲಲ್ಲಿ ನೋಡ್ತಾ ಇದ್ದೆ. ಇದು ಫುಲ್ಲು ವಿಷದ ಹಣ್ಣಂತೆ, ಪಾಯ್ಸನ್ ಅಂತೆ. ಇದು ತಿಂದು ಒಂದು 30 ನಿಮಿಷದಲ್ಲಿ ಫುಲ್ ಅಸ್ವಸ್ಥರಾಗಿ ಬಿದ್ದು ಸತ್ತೇ ಹೋಗ್ತಾರಂತೆ. ನೋಡಿ ಇದೇ ಆ ಹಣ್ಣು. ನಮಗೆ ಗೊತ್ತಿಲ್ಲದಲ್ಲೇ ಯಾವ್ಯಾವ ಹಣ್ಣು ತಿನ್ನೋಕೆ ಹೋಗಬಾರ್ದು ನಾವು. ನೋಡಿ ಇದೆ ಕಾಯಿಗಳಿದ್ದಾವೆ, ಅವತ್ತು ಹಣ್ಣಿದ್ದು. ಕುಡ್ಲು ಮಸ್ಕೊಂಬರ್ಬೇಕಾಗಿತ್ತು. ಕುಡ್ಲು ಮಸ್ಕೊಂಬರ್ಬೇಕಾಗಿತ್ತು ಅರೋದ್ರಲ್ಲಿ. ಬಂದೈತಾ ಗೊತ್ತಿಲ್ಲ, ಹೇಳಿ ನೋಡೋಣ. ನನಗೆ ಬಂದೈತಾ? ಇನ್ನೂ ಕೆಂಪು ಹತ್ಬೇಕಾ?
ಹಣ್ಣು ಎಲ್ಲ ಇನ್ನೂ ಕೆಂಪು ಹತ್ಬೇಕು. ಇಷ್ಟ ಕಂಡ ಇವು ಚೆನ್ನಾಗತ್ತೈತೆ. ಹೊಸಲಿ ಹೊಸರಿದ್ದ ಜಾಸ್ತಿ ನೋಡ ನೋಡಿ. ಹಣ್ಣಾದ್ರೆ ಆಗಲಿ. ಇನ್ನೂ ಬೇಜಾನು ಇವವೇ ಒನೆಗಳು. ಇನ್ನೂ ಹಸ್ರೈತೆ. ಇನ್ನೂ ಹಸ್ರಿದ ಒಟ್ಟಿನಲ್ಲಿ ಗೊತ್ತಿಲ್ಲ ಇದು ಹಣ್ಣು ಆಗುತ್ತಾ ಏನು ಅಂತ. ಇರು ಅಲ್ಲೊಂದು ಹಣ್ಣು ಬಿದ್ದೈತೆ. ಒಂದು ಹಣ್ಣು ಎಟ್ಕತ್ತೆ ಕಡ್ಡಿಯ ಇಲ್ಲ ಇಲ್ಲ ಇರು ಇಲ್ಲಿ ನೋಡಿ, ಇಲ್ಲೊಂದು ಹಣ್ಣು. ಇಲ್ಲಿ ಹಕ್ಕಿಗಳು ತಿಂದು ಹಾಕಿದಾವೆ. ಅಲ್ಲೊಂದೈತೆ. ಇಲ್ಲಿ ಇರಪ್ಪ ಇರಪ್ಪ. ಪಕ್ಷಿಗಳಿಗಂತೂ ಖುಷಿ ಆಗೈತೆ. ಅದಕ್ಕೆ ಓಡಾಡ್ತಿದ್ದಾವೆ. ಹಣ್ಣಾಗಿದ್ದಾವ ಏನು ಅಂತ ಹುಡಿಕೊಂಡು. ತಲೆ ಎಲ್ಲ ಕಿತ್ಕತ್ತು. ನೋಡಿ ಹಣ್ಣಾದ್ರೆ ಮಾತ್ರ ಸೇಮ್ ನೋಡಿ ಈ ಕಲರ್ ಬರ್ತವೆ. ಖರ್ಜೂರ ಬಡವರ ಸಕ್ಕ ಸ್ವೀಟ್ ಐತೆ. ಇದನ್ನ ಫುಲ್ ಹಣ್ಣಾದ್ರೆ ನಾನೇ ಇಲ್ಲಿ ಒಂದು ಬಾಸ್ಕ ತೊಗೊಳಕ್ಕೆ. ಅಲ್ಲಿ ನಾವು ಗೊಂಬೆ ನೋಡಿಲ್ಲ, ಅಲ್ಲಿ ಮರಮೆ ಕತ್ತವಳೆ. ಅಲ್ಲಿ ಸಕ್ಕತ್ತ ಹಣ್ಣು ಆಗ್ಬೋದು ಮೋಸ್ಟ್ಲಿ. ನೀಟಾಗಿ ಹಣ್ಣು ಮಾಡು. ಮಚ್ಕೊಂಡು ತಳಪ್ಪ. ಇಲ್ಲ ಹಂಗೆ ಬಿಟ್ಟು ಹೊಂಟದಿ. ತಗೊಂಬ ಬಾ ಗೊಂಬೆ ಹೋಯ್ತೇನು. ಗೊಂಬೆ ಕಾರೆಕಾಯಿ ಇದಾವೆ ನೋಡಿಲ್ಲಿ. ಇವೆಲ್ಲ ಇನ್ನು ಹಸಿರು ಕಲರ್ ಇದ್ದಾವೆ. ಇವು ಯೆಲ್ಲೋ ಕಲರ್ ಆದ್ಮೇಲೆ ಹಣ್ಣಾಯ್ತಾವೆ. ಈ ಖಾರ ಮಾಡ್ತಾರಲ್ಲ ಸ್ಕೂಲ್ ಹೋಗ್ಬೇಕಾರೆ ಇವೆಲ್ಲ ಬೆಂಕಿ ಪಟ್ಟಣದಲ್ಲಿ ಹಾಕಿ ಸಗಣಿ ಅಲ್ಲ, ಕುರಿ ಜಾಮಿಟ್ರಿ ಬಾಕ್ಸ್ ಒಳಗೆ ಹಾಕಿ ಅದ್ರೊಳಗೆ ಕುರಿ ಪಿಕ್ಕಿ ಹಾಕಿ ಕಲ್ಲು ಹಾಕಿ ಹಣ್ಣು ಮಾಡ್ಕೊಂಡು ಇವು ಅವು ಯೆಲ್ಲೋ ಕಲರ್ ಬಂದಾಗ ನಾವು ಬೆಂಕಿ ಪಟ್ಟಣದಲ್ಲಿ ಹಾಕಿ ಎಲ್ಲ ಅವು ಸಾಕದೇ ಇರ್ತವೆ. ಯೆಲ್ಲೋ ಕಲರ್ ಬಂದಾಗ ನೀನೇ ಕಟ್ ಮಾಡ್ತೀಯಾ? ಅಲ್ಲಿ ಆಡಿ ಪಪ್ಪು ಕಟ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಹುಷಾರು ಕೆಳಗೆ ನೋಡ್ಕೊಂಡು ಕಟ್ ಮಾಡು. ನಿನ್ನ ಕೈಲಿ ಆಗಲ್ಲ ಬಾರಪ್ಪ. ಈ ಕುರಿಗಳು ನೋಡಿ ಇಲ್ಲೆಲ್ಲ ಎದಸ್ಕೊಂಡು ತಿಂದೆ. ಕಟ್ ಮಾಡ್ಕೊ. ಇನ್ನು ಬಗಸ್ಕ. ಏನು ಎರಡೇ ತುಂಡು ಕಟ್ ಮಾಡೋಕ್ಕಿಲ್ಲ. ರಾತ್ರಿ ಏನು ತಿಂದ ಕಣಲ್ಲ. ನಾಟಿ ಮೊಟ್ಟೆ ಆಮ್ಲೆಟ್ ತಿಂದಿದೆಯಲ್ಲ ಅದಕ್ಕೆ ಎರಡೇ ತುಂಡಿಗೆ ನೋಡೋಣ. ಒಂದೇ ತುಂಡಿ ಕಟ್ತಕ್ಕಲ್ಲ. ಒಯ್ ಎಡಗೈಲೆ ಕಿತ್ತಾಕ್ತೆ. ಎಳ್ಕ ಕೆಳಗಡೆ ನೋಡ್ಕೊಂಬಾಡು ಬೋಲಿ. ನಿಮ್ಮ ಗೊಮ್ಮ ನೋಡಿ ಇಲ್ಲಿ ಹೆಂಗೆ ಬರ್ತಾಳೆ ನುಸ್ಕೊಂಡು ಇದ್ರೊಳಗೆ. ಆಡಿಗೆ ಎರಡೇ ಕಡ್ಡಿ ಕಟ್ಟು ಸೊಪ್ಪ. ಹಾಂ ತಗೊಂಬ ಸಾಕು. ಅಳಿಸ್ಲಿ ನೋಡೋಣ. ಬರ್ರಿ ನೋಡೋಣ ಯಾವಾರ ಅಳಿಸ್ಲ ಹಣ್ಣಾಗಿದ್ರೆ ಹಂಗೆ ಕಿತ್ಕೊಂಡು ಅಲ್ಲೇ ಹಾಕು. ಬಾ ಯಾವಾರ ಕಿತ್ಕೊಂಡು ಸುಮಾರು ಹಣ್ಣಾಗಿದ್ರೆ ದಣ್ಣಿಗಾರ ಕೊಚ್ಚಾಕನ. ಏನು ಮರ ತುಂಬ ಕಾಯಿ ಬಿಟ್ಟವಪ್ಪ ನೋಡಿದ್ರೆ. ಅಯ್ಯೋ ಇದು ಒಳ್ಳೆ ಇವು ನೋಡೋಕ್ಕೆ ಒಳ್ಳೆ ಚಂದ ಕಣ ಹಣ್ಣು. ಈ ಹುಸಿ ಕಾಯಿ ಬಿಟ್ಟವ. ಅದು ಒಂದೂ ನ್ಯಾರಿಲ್ಲ. ದೊಂಕ ಪಂಕ ಎಲ್ಲ ದೊಂಕ ಪಂಕ ಹಣ್ಣು ಐತೆ. ಪಿಸ್ಕ ಪಿಸ್ಕ ಅಂತೈತೆ. ಚೆನ್ನಾಯ್ತಾ? ಕಡೆ ಚೆನ್ನಾಗೈತೆ. ಕಟ್ ಮಾಡ್ಕೊ. ಅಯ್ಯೋ ಬಿದ್ದಿದ್ರು ಹೋಗಳು ಕೈ ಕನ್ನಡು. ಇನ್ಯಾವ ಹಣ್ಣಾಗಿರು ನೋಡು. ಇಟ್ಕೊಂಡವನ ಸಾಕಾಗ್ಬಿಟ್ಟೈತೆ ಕಲ್ತ್ರೆ ಮಾತ್ರ.
ಮೇಲೆ ಹಣ್ಣು ಆಗಿರ್ಬೇಕು ಸದ್ಯಕ್ಕೆ ಸಾಕು ಬಾ ಇದೊಂದೇ ನಡಿ. ಅವನಿಗೆ ಐತಲ್ಲ ತಿರ್ಗಕ್ಕೆ ಹ್ಞೂ ಅದು ಕೇಳಿಗ ಅಣ್ಣ ಇರಂಗೈತೆ ಕಣದು. ಅಲ್ಲಿ ಪಾಪ ಗಿಣಿ ಕುಕ್ಕೈತೆ ನೋಡಲ್ಲಿ ಕಾಣಿಸ್ತೈತೆ ಹಿಂದಕ್ಕೆ ಬಾ ಕಾಣಿಸ್ತಾ ಕೀಳದ ಅಂಗಡಿಲಿ ಅವು ಹಿಂದೆ ಹುಡುಗರು ಅಡಸ್ತಾಳೆ ಅಂತಾರೆ ತಣ ಕೊಡ್ತೀನಿ ತಿನ್ಲಿ. ಏನು ಬರೀ ಹಂಗೆ ಹೇಳ್ಬಿಟ್ಟಲ್ಲಪ್ಪ. ನಡಿ ತಾಂಡೆ ಇಲ್ಲಿ ಸೂಪರ್ ಗಣ್ಣ ಐತೆ. ಕಟ್ಕೊಡು ನಮ್ಮ ಗೊಂಬೆ ಓದ್ಕೊಂಡೋಯ್ತಾಳೆ ತಲೆ ಮೇಲೆ. ನಾವು ಆಗಿಲ್ಲವ ಊರಲ್ಲಿದ್ದಾಗ ಸೌದೆ ಪೌದೆ ಕಟ್ಬಿಟ್ಟು ಅವ್ರಿವ್ರ ಮರದಲ್ಲಿ ಕದ್ದಿ ಕುರಂಬಳಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಕಟ್ಕೊಂಡು ತಗೊಂಡೋಯ್ತಿದ್ದು. ನಿನ್ನ ಯಾರು ನೋಡ್ತಾರೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಸೌದೆ ಹಾಕ್ಬಿಡೋದು, ಈ ಮದ್ದಿ ಕಳಸೆಣ್ಣೆ ಹಾಕ್ಬಿಟ್ಟು ಕಟ್ಕೊಂಡು ಒದ್ಕೊಯ್ತಿದ್ದೆ. ಕರೆಕ್ಟ್ ಹೊತ್ಕೊಂಡ ಈಗ ನೋಡಿ ಒರೆಸಿದ್ದೀನಿ. ನಮ್ಮ ಹುಡುಗಿ ಬೆಳಗ್ಗೆ ಶಾಪಿಂಗ್ ಮಾಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲೇ ಶಾಪಿಂಗು ಹಳಸೆಹಣ್ಣು ಈಚೆಹಣ್ಣು ಮಾಡಿ ಸೊಪ್ಪು ಎಲ್ಲ ಬೆಳಗ್ಗೆ ಶಾಪಿಂಗು ನೋಡ್ರಿ. ಒಂದು ಜವಳಿಗೆ ಬೇರೆ ಐತೆ. ಮುಚ್ಕೊಡಿಲಿಲ್ಲ ಅಂದ್ರೆ ಮೇಕೆ ಹಾಂ ಮುಚ್ಕೊಡಿಲಿ ನೋಡಿ ಹಿಂಗೆ ಹಾಕ್ತೆ. ಅದು ಅಂಟ್ಕಟ್ಟದ ಅಂಟ್ಕೊಳ್ಳಲ್ಲ, ಅದೇ ಕಾಯ ತೆಂಗಿನಕಾಯ ಹಿಂಗೆ ಹಾಕಿ ನೋಡಿ. ಈಗ ನೋಡ್ರಿ ಈಗ ಅಯ್ಯೋ ನವಿಲುಗಳೆಲ್ಲ ಅಲ್ಲೇ ಬರ್ತಾವೆ ನೋಡಿ. ನಮಗೆ ಬಿಡ್ದಂಗೆ ಕಿತ್ಕೊಂಡು ಹೋಯ್ತವ್ರೆ ಅಂತ. ನಮ್ಮ ಹುಡುಗಿ ಬೆಳಗ್ಗೆನೇ ಶಾಪಿಂಗ್ ಮಾಡ್ತಿದ್ದೀನಿ. ಶಾಪಿಂಗು ಇಲ್ಲಿ ಕಿತ್ಕೊಂಡು ಇನ್ನೊಂದು ಕೈಲೊಂದ ಏಯ್ ಬಾಯ್ಲಿ ಗೊಂಬೆ ಮಮ್ಮ ಹೋಯ್ತಾ ಬಾಯ್ಲಿ ನಡಿ ಬತ್ತಾಳೆ ಗೊಂಬೆ ಅವಳಿಗೆ ಕಾಡ್ಬೇಕಲ್ಲ ಕರ್ಕೊಂಬರ್ಲಿ ಅಂತ. ಅಯ್ಯೋ ನಿನ್ಕಿಂತ ಮೊದಲೇ ಬತ್ತಳ್ಕಂತಾಳಪ್ಪ. ಅಯ್ಯೋ ತಡ್ರೋ ನನ್ನೇ ಬಿಟ್ಟೋಯ್ತಾ ಇರಲ್ಲ ಅಡಸ್ಲೇನು ಹೊತ್ಕೊಂಡು. ತಿಂಡಿ ಏನು ಮಾಡ್ತೀಯ? ರಾಗಿ ರೊಟ್ಟಿ ಹಾಕ್ಬಿಟ್ರು. ಹಾಂ ರಾಗಿ ರೊಟ್ಟಿ ಹಾಕ್ಬಿಡು. ರಾಗಿ ರೊಟ್ಟಿ ಮಾಡಿ ಒಂದು ಹೆಸ್ರು ಕಾಳು ಚಟ್ನಿ ಮಾಡಿಕೊಟ್ಬಿಡು. ಬಾಯಿಗೆ ಕೆಟ್ಟೋದಂಗೆ ಆಗಿದೆ. ಹಾಕ್ಕೊಡ್ತೀಯಾ? ಹಿಡ್ಕೋಬೇಕಾ? ಹ್ಞೂ ರಾಗಿ ರೊಟ್ಟಿ ಹಾಕ್ಬಿಡು. ಹಿಡ್ಕೋಬೇಕು ಹೆಂಗೆ ಹೇಳು, ಜಾರ್ತೈತೆ. ಅಲ್ಲಿಂದ ಪಾಪ ಕಷ್ಟಪಟ್ಟು ಹೊತ್ಕೊಂಬತ್ತಾ ಇದೆ. ಹಾಂ ನಡ್ರಿ ಮತ್ತೆ. ಏಯ್ ಓಡಾಯ್ತದ ಇದು. ಕಾಲಿಗೆ ತೊಡ್ರಾಕಂಬ ಬಿದ್ದಿದ್ದಾಳೆ ಮೇಲೆ. ಇನ್ನೇನು ಮನೆ ಹತ್ರ ಬಂದೇ ಬಿಡ್ತು ಬಾ. ನಮ್ಮ ತೋಟ ಮಾತ್ರ ಈ ಮಳೆಗಾಲದಲ್ಲಂತೂ ನೋಡೋಕೆ ಹಸಿರಾಗೇ ಇರುತ್ತೆ. ಬೇಸಿಗೆಲ್ಲಿ ನೋಡೋಕೆ ಆಗಲ್ಲ. ನಮ್ಗೆ ಎಂದ ಯಾರು ಬರ್ತಾಯಿರ್ತದೆ. ಇವ್ರು ನೋಡಿ ಎಲ್ಲ ನೋಡ್ತಿದ್ದಾರೆ ಏನೋ ಸತ್ತವ್ರೆ ಅಂತ. ಏಯ್ ಅವ್ರು ಕಿತ್ಕೊಳಕ್ಕೆ ಹೋಯ್ತಾಳೆ. ಅವ್ ನಮ್ಮ ಕೆಂದ ಬೆಳಗಿನ ವಾಗಿ ಕರ್ಕೊಂಡೋಗಿ ನಂಗೆ. ಏಯ್ ಮುಚ್ಚ ಅಲ್ಲಿ ಮೇತ ಆ ಕಡೆಗೆ ಯಾಕು ನಾನು ಹೇಳ್ಕೊತೀನಿ. ಪಾಪ ಕಷ್ಟಪಟ್ಟು ಹೊತ್ಕೊಂಬಂದಿದ್ದೀಯಾ ನೋಡಿ. ಬೆಳಗ್ಗೆಲ್ಲ ಹೇಳ್ತಿ ಶಾಪಿಂಗ್ ಮಾಡ್ತಿದ್ದೀನಿ. ಎಲ್ಲರೂ ಸಿಟಿಗೆ ಏನೇನೋ ಕರ್ಕೊಂಡೋಗಿ ಕೊಡ್ಸಿದ್ದು ನಾನು ಶಾಪಿಂಗ್ ಮಾಡಿಸ್ಕೊಂಡು. ಅಯ್ಯ ಅದು ಆಡಿಗೆ ತಂದಿರೋದು ನಡಿ. ಓಹೋ ಇವಳು ಎಟಸ್ಕೊಂಡು ತಿಂತ ಕುಂತಾಳೆ. ಯಾಕೆ ಉಲ್ತೀನಲ್ಲ ನೀನು? ಇಲ್ಲೇನೋ ರೆಡಿ ಆಯ್ತೈತಲ್ಲ. ಸುಡ್ತಾ ಇದ್ದೀನಿ. ಸುಟ್ಟಾಗೋ ಚಟ್ನಿಗೆ
ಹೆಸರು ಕಾಳು ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರು ಕಾಳು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮತ್ತೆ ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಈ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಣಮೆಣ್ಸಿನ್ಕಾಯಿನ ಸುಟ್ಬಿಟ್ಟು ಹಾಕ್ಬೇಕು, ಚೆನ್ನಾಗಿರುತ್ತೆ. ಸುಟ್ಬಿಟ್ಟು ಹಾಕಿರಿ. ಆಮೇಲೆ ನೋಡು ಈ ಚಟ್ನಿಗೆ ಇಲ್ಲಿ ನೋಡಿ, ಈ ಚಟ್ನಿಗೆ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮತ್ತು ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಹೆಸ್ರು ಕಾಳು ಹುರ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಹುರಿದ್ಬಿಟ್ಟು ಹೆಸ್ರು ಕಾಳು ಹುರಿದ್ಬಿಟ್ಟು ತೊಳಿತೀನಿ ಇದನ್ನು, ಯಾಕೆಂದರೆ ಪೌಡ್ರು ಬೆರೆಸಿರ್ತಾರೆ ಅಂಗಡಿ ಕಾಳಾದರೆ. ಅದಕ್ಕೆ ಫಸ್ಟ್ ತೊಳಿಬಾರ್ದು ಅಂತನಾ? ಫಸ್ಟ್ ತೊಳೆದು ಹುರಿಯೋಕ್ಕಾಗಲ್ಲ, ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆಯೋದು. ಯಾಕೆಂದರೆ ಅಂಗಡಿಗಳಲ್ಲಿ ಹೆಂಗೆ ಗೊತ್ತಾ, ಹುಳತ್ಬಾರ್ದು ಅಂತ ಪೌಡ್ರು ಬೆರೆಸಿರ್ತಾರೆ. ಅದಕ್ಕೆ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಉಪ್ಪು ಹಾಕೊಂಡು ಇಷ್ಟು ರುಬ್ಬಿರೆ ರೆಡಿ ಹೆಸ್ರು ಕಾಳು ಚಟ್ನಿ. ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿಗೆ ಒಳ್ಳೆ ಪರ್ಫೆಕ್ಟ್ ಮ್ಯಾಚು. ಹುಳ್ಳಿಕಾಳು ಚಟ್ನಿ ಮತ್ತು ಹೆಸ್ರು ಕಾಳು ಚಟ್ನಿ ರಾಗಿ ರೊಟ್ಟಿಗೆ ಸಖತ್ತಾಗಿರುತ್ತೆ. ರಾಗಿ ರೊಟ್ಟಿ ತಿಂದೆ ಅರೆ ಎಷ್ಟೋ ದಿನಗಳು ಆಯ್ತಾನ. ನೀವು ರಾಗಿ ರೊಟ್ಟಿ ಮಾಡೋದೇ ಅಲ್ಲ, ಅಕ್ಕಿ ಇಟ್ಕೊಂಡ್ಬಿಟ್ಟು ಮಿಲ್ಗೆ ಹಾಕ್ತಿದ್ದೆಯಾ, ಅಕ್ಕಿ ರೊಟ್ಟಿ ತಿಂತೀಯ? ಒಂದು ಎಡಮಟ್ಟೆ ಒಟ್ಟು ತಗೊಳ್ಳಿ ನೋಡಿ, ಎಷ್ಟು ಹೆಲ್ಪ್ ಮಾಡ್ತೀನಿ. ಎಡಮಟ್ಟೆ ಬೇರೆ ತಗೊಡ್ತಾಯಿದ್ದೀನಿ ನನಗೆ. ಅವು ಕಚ್ಕೊಂಡ್ರೆ ಬರ ರೊಟ್ಟಿ ಹಾಕ್ಬೋದು. ಹಾಂ, ಇಲ್ಲಾಂದ್ರೆ ಪಟ ಕಿಲೋದ ಇದೆಯಾ? ಈ ನೀರೇನು ತಂದಿಲ್ಲ, ಅದ್ರೊಳಗೆ ಬೇರೆ ಹಾಕಿರಂಗಿದ್ದಿಲ್ಲ. ಸ್ವಲ್ಪ ಹಿಟ್ಟು ಹಾಕೊಂಬಂದಿದ್ದೀನಿ. ನೀರು ಕಾಸ್ಕೊಂಡು ರಾಗಿ ಹಸಿಟ್ಟು ಮಿಡಿಬೇಕು, ಇಲ್ಲಾಂದ್ರೆ ರಾಗಿ ರೊಟ್ಟಿ ಬರಲ್ಲ. ರಾಗಿ ರೊಟ್ಟಿ ಹಾಕದೆ ತೊಟ್ಟದೆ ಒಂದು ದೊಡ್ಡ ಸಾಹಸ. ನನಗಂತೂ ರಾಗಿ ರೊಟ್ಟಿ ತೊಟ್ಟೋದಕ್ಕೆ ಬರಲ್ಲ ಹೇಳ್ಬೇಕಂದ್ರೆ. ಅಕ್ಕಿ ರೊಟ್ಟಿ ಅಷ್ಟೊಂದು ಅಂಶ ಅಂತಾನೆ ಹೇಳುವೆ. ಅಂದ್ರೆ ಅಕ್ಕಿ ರೊಟ್ಟಿ ನೀಟಾಗಿ ಬರ್ತವೆ, ರಾಗಿ ರೊಟ್ಟಿ ನೀಟಾಗಿ ಬರಲ್ಲ ತೊಟ್ಟೋದಕ್ಕೆ. ಅಕ್ಕಿ ರೊಟ್ಟಿ ಜಿಗ್ಟಿ ಇರುತ್ತೆ, ಚೆನ್ನಾಗಿ ಬರ್ತವೆ. ರಾಗಿ ರೊಟ್ಟಿ ಅಷ್ಟು ಬರಲ್ಲ. ಅಲ್ಲಿ ನೋಡಿ ನಿಮ್ಮ ಗೊಂಬೆ ಎಲ್ಲೋ ಕುಂತವಳೆ, ಅಲ್ಲಿ ಒಂದು ಇಲಿ ಸೌಂಡ್ ಮಾಡ್ತಿತ್ತು, ಅದಕ್ಕೆ ಹೋಗಿ ಕುಂತಾಳ ಅವಳು. ಭಾಳ ಬುದ್ಧಿ ಏನಾರು ಕಂಡ್ರಲ್ಲ, ಲಾಭಕ್ಕೆ ನಾಯಕ ತಾಳೀಗ. ಹಿಡಿಯವ ಇವತ್ತೊಂದು ಹಿಡ್ಕೊಂಬ, ನಿಮಗೇನೋ ಕೊಡ್ತೀನಿ. ಎಂದಕ್ಕೆ ಕಿತ್ಬಿಟ್ಟು ಕೊಡ್ತೀನಿ ನಿಂತೀಯ? ಅದಕ್ಕೆ ಅವತ್ತು ಒಂದಿನ ಕೊಟ್ಟೆ, ಅದಕ್ಕೆ ಅವತ್ತಿನ ಹಿಡಿತಾನೆ ಇಲ್ಲ ಅವತ್ತಿದ್ದ. ಹೆಂಗಿರು ಕಿಟ್ಕೊಡ್ತಾರೆ ಅಂತ. 200 ಬೇಕಾ? ಬಿಸಿನೀರು ಕಾದಿದ್ದಾವೆ, ರಾಗಿ ಹಸಿಟ್ಟು ಒಂದ್ರಿಸ್ಕೊಂಡು ತಗೊಂಬಿಟ್ಟು ಬಂದಿದ್ದೀನಿ. ಉಪ್ಪು ಹಾಕಿದ್ದೀನಿ. ಅಕ್ಕಿ ಹಸಿಟ್ಟು ಹಾಕಿದ್ದೆ ಅದ್ರೊಳಗೆ? ಅಕ್ಕಿ ಹಸಿಟ್ಟು ಹಾಕಿಲ್ಲ, ನಾವು ಬರೀ ರಾಗಿ ಹಸಿಟ್ಟು ಮಾಡೋ. ಈ ರಾಗಿ ರೊಟ್ಟಿ ಹಾಕೋದೈತಲ್ಲ, ಅದು ಮುದ್ದೆ ಬೇಕಾದ್ರೆ ಮಾಡ್ಬಿಡ್ತೀವಿ, ರಾಗಿ ರೊಟ್ಟಿ ಹಾಕಲ್ವಾ? ನನಗೇನೋ ರಾಗಿ ರೊಟ್ಟಿ ಹಾಕೋದಿಕ್ಕೆ ಬರಲ್ಲ. ಈ ಅಕ್ಕಿ ರೊಟ್ಟಿ ಬ್ರಹ್ಮಿದ್ದೆ ಅದೇನೋ ನಾನು ಅವಾಗ್ಲಿಂದ ನಮ್ಮ ಅಮ್ಮ ಇದ್ದಾಗಿಂದಲೂ ನಾನು ರಾಗಿ ರೊಟ್ಟಿ ಹಾಕಕ್ಕೆ ಓಡಾಡ್ತೀನಿ, ಆದರೆ ಅದೇನೋ ಕಿತ್ತೇ ಹೋಯ್ತವೆ. ಇವತ್ತು ನೋಡೋಣ, ಇವತ್ತು ಬಿಸಿನೀರು ಕಾಸ್ಕೊಂಡಿದ್ದೀನಿ. ಮೊದಲು ತಣ್ಣೀರಲ್ಲಿ ಇದು ಮಾಡ್ತಿದ್ದ? ತಣ್ಣೀರಲ್ಲ, ಇದು ಏನಪ್ಪ, ಒಂಚೂರು ಅಕ್ಕಿ ಹಸಿಟ್ಟು ಏನಾರ ಹಾಕಳಿವಿ ನೋಡೋಣ. ಬರೀ ರಾಗಿ ಹಸಿಟ್ಟಾ? ಇವತ್ತು ಹೆಂಗೆ ಬರ್ತದೆ ಅಂತ ನೋಡಿ. ಚೆನ್ನಾಗಿ ಬರ್ತಕ್ಕಂಥದ್ದು ನಿನ್ನ ಕೈಲಿ ಆಗದಿರೋದು ಯಾವತ್ತು. ಮಧ್ಯಾಹ್ನ ಹೆಂಗೆ ಮಾಡ್ತೀಯ ಅಂದರೆ ರಾಗಿ ರೊಟ್ಟಿ ಅದಕ್ಕೆ ಒಂದು 3 ರೊಟ್ಟಿ ಆಗಂತ ಮಾತ್ರ ಕಲ್ಸ್ಕೊಂಡ್ಬಂದಿದ್ದೀನಿ ಅಷ್ಟೇ. ಯಾವಾಗಲೂ ಒಂದ್ಸಲಿ ರಾಗಿ ರೊಟ್ಟಿ ಹಾಕಕ್ಕೆ ಹೋಗಿ ಬರ್ದನೆ ಕಲ್ಸ್ಬಿಟ್ಟು ದೋಸೆ ಊದಿದ್ದಿ. ಹಂಗೆ ಬೇರೆ ಬಣ್ಬೋದು, ಕಲ್ಸ್ಬಿಡೋದು ಇಷ್ಟ, ದೋಸೆ ಊದ್ಬಿಡೋದು. ಇದು ಆಯ್ತಾ ಹೆಂಗೋ ಅವ್ರಿಗೆ ಮರ ನೆಳ್ಳಾಗೈತೆ, ಅದನ್ನೇ ಕಿಡಿಯಾಕ್ ಮಾಡ್ತಾವ್ರ. ನೋಡಿಲಿ ಯಾವ ಥರ ಕಿತ್ತಾವಿಲ್ಲಿ. ನೋಡಿಲಿ ಹಿಂಗೆ ಕವರಿದ್ರೆ ಗಾಳಿ ಬಂದಾಗ ನಿಮ್ಮೆಲ್ಲ ತಪ್ಕೊಂಡ್ ಬಿದ್ದೋಯ್ತದೆ. ಗೊತ್ತಾಳ ನಿಂಗೆ? ಓಹೋ ಮಕ್ಕ ನೋಡಿ, ಮಕ್ಕ ತೆಗೆದು ಬುಟ್ಟ ಅಂದ್ರೆ ಒಂದ ಹಂಗೆ ಕೆಡಕ್ತಾರದ. ನೋಡಿಲಿ ಸುತ್ತ ಹೆಬ್ಬಾಕಿದ್ದೇವೆ. ಅವಳೊಬ್ಳಲ್ಲಿ ನೀನು ಮರ ಮೇಕತ್ತಕ್ಕಿರಲ್ಲ ಅದು ರೀ. ಮುಚ್ಚ ಬಾಯ ಹತ್ತಿಯೆಲ್ಲ ಓಡ್ ಬಂದು ನೋಡಿಲಿ ಎಷ್ಟು ಅಗ್ಗಳ ಚೆನ್ನಾಗಿ ಅಂಟ್ಕೊಂಡೈತೆ. ಅದನ್ನೇ ಹೋಗಲ್ಲಿ ನೋಡಿ ಹೆಂಗೆ ಹೆಬ್ಬಾಕೈತಿಲ್ಲಿ.
ಹಾಕ್ಬಿಟ್ಟವ್ರ ಅಂದ್ರೆ ಅದೇನು ಸಿಹಿ ಐತೆ ಅನ್ನೋದು ಅದು ಚಕ್ಕೆ ಎಲ್ಲ ನೋಡಿಲ್ಲಿ ಯಾವ ಥರ ಬಂತರ ಎಲ್ಲ ಬಡ್ಡೆ ಎಲ್ಲ ಇಟ್ಕೊಂಡು ಒಂದು ಚೀಲ ಸುತ್ತಬೇಕಣ ಈಗ ನನ್ನ ಮಗಂದು ಐತಲ್ಲ ಇದು ಗಡ್ವ ಓ ಗಡ್ವಲ್ಲ ಕಣ ಲಕ್ಷ್ಮಿ ಇವಳು ಏನವ ಬೋದ್ನಾ ಹಂಗೆ ಎಬ್ಬಾರ್ದು ಎಬ್ಬಾರ್ದು ಇನ್ನೊಂದು ವರ್ಷ ಹೋದ್ರೆ ಅವಳ ಲಕ್ಷ್ಮಿ ಲಕ್ಷ್ಮಿ ಹ್ಞೂ ಇಬ್ರು ಲಕ್ಷ್ಮಿ ಇವರು ಬಾಯಲ್ಲಿ ಒಂಚೂರು ಒಲೆ ಒಟ್ಟು ಒಲೆ ಹೋಯ್ತು ನಿಂದು ಉರಿತೈತೆ ಕಣ ಹಾಕೋ ಹಂಚ್ಕಾದಿಲ್ವಾ ತಡ್ತಾರೆ ರಾಗಿ ರೊಟ್ಟಿ ಚೆನ್ನಾಗಿ ಉರಿತ ಹಾಕ್ಬೇಕು ಇಲ್ಲ ಸೌದೆ ನೆಂದವೇನಪ್ಪ ಹಿಂಗೆ ಕಸತೈತಲ್ಲ ಎಲ್ಲಿರೋ ಹುಟ್ಟಿದ್ಯೇಳು ಅಲ್ಲೇ ಒಳಗರಿವು ಅವು ಒಳಗಿರವು ನೆನ್ನೆ ಕಾಂಪೌಂಡ್ ತೊಳೆದ್ನಲ್ಲ ನೀರು ಆದಿದ್ವಲ್ಲ ಅದಕ್ಕೆ ನಂಗೆ ಈಚೆ ಕಡೆ ಓಟ್ಬೇಕಾಗಿತ್ತು ಮಂಚು ಕಾದೈತ್ಕಂತ ಆಗಿನ ಕಾದೈತಿ ಇಷ್ಟೇ ನಮ್ಮ ಕೈಲಿ ರಾಗಿ ರೊಟ್ಟಿ ತೊಟ್ಟಕ್ಕಾಗೋದು ಈಗ ಚೆನ್ನಾಗೇ ಬಂದೈತೆ ರೌಂಡಾಗಿ ಹಾಕಿ ನೋಡೋಣ ಹೆಂಗೆ ಆಗ್ತಿದ್ರು ನಾಕಿ ಈತ್ಲಂಗೋನೆ ಅಲ್ಲಿ ನೋಡೋದು ಇಲ್ಲಿ ಮಾಡಿದ್ದೀನಿ ಅಲ್ಲೇ ಕಿತ್ಕೊಂಡು ಹಣ್ಣು ತಿನ್ನೋದಂತ ಅಲ್ಲ ಒಂದಿನ ಇದಾರ್ಬೇಕು ಬಾಳೆ ಮಡಗ್ತೇವ ಅಂತ ಒಂದು ಬಿಸಿಲಿಗೆ ಅದಕ್ಕೆ ಇದು ಮಡಗಿದ್ದೀನಿ ರಾಗಿ ರೊಟ್ಟಿ ಹೆಸರು ಕಾಳು ಚಟ್ನಿ ನಾನು ಹೋಗ್ಬಿಟ್ಟು ಹೊಸಿ ಕಾಲ್ದಸಿಗೆ ಹುಲ್ಲು ಕುಯ್ಕೊಂಬತ್ತೀನಿ ಹಸಿಕೊಳ್ದೆ ನಿಮ್ಮ ಗೊಂಬೆ ಮುದ್ದೆ ಆಗಿರೋಷ್ಟಕ್ಕೆ ಓಡ್ ಬರೋಳು ರಾಗಿ ರೊಟ್ಟಿ ಇಲ್ಲ ಕಳ್ಳಿ ಅಷ್ಟೇ ಬರಲ್ಲ ಅಂತೀಯ ನೋಡಿ ಸೂಪರ್ ಆಗತ್ತಿದೆ ಡೈಲಿ ನಾವು ಚಿಕ್ಕ ವಯಸ್ಸಲ್ಲಿ ರಾಗಿ ರೊಟ್ಟಿ ಹಾಕಿದ್ರೆ ಬೈಕೊಂಡು ಸ್ಕೂಲಿಗೆ ಉಪವಾಸ ಹೊಟ್ಟೋಗ್ಬಿಡಿವೆ ಯಾರು ತಿಂತಾರೆ ರಾಗಿ ರೊಟ್ಟಿನಿಂದ ಹೋಗು ಅವಾಗ ಅಂದ್ರೆ ಯಾವಾಗಲೂ ಅದನ್ನೇ ಹಾಕೋರು ಬೇಜಾರಾಗೋದು ಈಗ ಇದೇ ಹಾಕು ಅಂತ ಅನ್ಬಿಟ್ಟು ಜಗಳಾಡ್ಕೊಂಡು ಸ್ಕೂಲಿಗೆ ಹಂಗೆ ಹೊಟ್ಟೆಸ್ಕೊಂಡೆ ಹೊಟ್ಟೋಗಿವೆ ನಂಗೆ ಬೇಡ ನಂಗೆ ರಾಗಿ ರೊಟ್ಟಿ ಅಂತವ ಈಗ ಇದೇ ಅಪರೂಪ ಅಲ್ವಾ ಇದನ್ನೇ ಬಗಸ್ಕೊತಾರೆ ಗೊತ್ತಾ ಎಷ್ಟೋ ಹೋಟ್ಲುಗಳಲ್ಲೂ ಇದನ್ನ ರಾಗಿ ರೊಟ್ಟಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಹಾಕು ನನಗೆ ರಾಗಿ ರೊಟ್ಟಿ ಬೇಡ ಅಂತೇಳಿ ಸ್ಕೂಲ್ಗೆ ಮುನ್ಸ್ಕೊಂಡು ಹೊಟ್ಟೋಗ್ಬಿಡಿವಿ ಒಟ್ಟಿಗೆ ತಿಂತಿರ್ಲಿಲ್ಲ ರಾಗಿ ರೊಟ್ಟಿ ಹಾಕೈತೆ ಅಂತವ ಅವು ನಾವು ಇಲ್ಲೇ ನಮ್ಮ ಅಪ್ಪರ ಜೊತೆ ಆರು ಉಳಕ್ಕೆಲ್ಲ ಬರುವಲ್ಲ ಇವನೇ ಮಾಡ್ಕೊಂಬತ್ತಿದ್ದು ನಾನು ಆರು ಉಳ್ತಿದ್ದಿಲ್ಲ ಅವ್ರ ಜೊತೆ ಬರೋದು ಅಷ್ಟೇ ಅವು ಮಲ್ಲಿ ಇದನ್ನೇ ಮಾಡ್ಕೊಂಬರೋರು ಮೆಣಸಿಕಾಯಿ ಹುರ್ಕೊಂಡು ಇದು ಮಾಡ್ಕೊಂಡು ನೆನ್ನೆ ಎಷ್ಟು ಇಂಗ್ಲೀಷನ್ ಕೊಟ್ಟಿದ್ದಕ್ಕೆ ನೆನೆ 2 ಇಂಜೆಕ್ಷನು ನೋವಾಯ್ತೇನವ ಇವನ್ನೇ ಒಂಚೂರು ಗಿಲ್ಲು ಮಾಡ್ಕೊಳವ ಹೊರಗಡೆ ತರೋಕ್ಕಾಗಲ್ಲ ಈ ವಾತ್ಗಳು ಹೊರಗಡೆ ಸಂತೆಲ್ ತರಕಲ್ಲ ಇದಕ್ಕೆ 8,000 ರೂಪಾಯಿ ಹೇಳ್ತಾರೆ ನಮ್ಮಂಥವ್ರು ಹೋಗಿ ಸಂತೆಲ್ ವಾತನ ಇಟ್ಕೊಂಬರಕ್ಕಾಗುತ್ತೆ ತರೋಕ್ಕಾಗಲ್ಲ ಹಂಗಾಗಿ ಇವನ್ನ ನಾವು ಸ್ವಲ್ಪ ನಿಗಾ ಮಾಡು ಮುದ್ದೆ ಪದ್ದೆ ಕೊಟ್ಟು ರೊಟ್ಟಿ ಪಟ್ಟಿ ಕೊಟ್ಟು ಬೇಕಾದ್ರೆ ಇನ್ನೊಂದು 5 ಸೇರ ರಾಗಿ ಸೀಟ್ ಜಾಸ್ತಿ ಹಾಕ್ಸ್ತೀನಿ ಮುದ್ದೆ ಏನಾರು ಮಾಡಿಕೊಡು ಅವ್ನು ತೊತ್ತಿನ ಅಂದ್ರೆ ಎಷ್ಟು ಗೊತ್ತಾ 10-12 ಸಾವಿರ ಅದಕ್ಕೋಸ್ಕರ ಇನ್ನು ಬೇರೆ ವಾತ್ಕೊಳ್ಳಿದ್ರು ಬಿಡೋತ್ತಾಗ ಏನ್ಬೋದಾಯ್ತು ಹೆಂಗೋ ಗಿಲ್ವಾಗವನೆ ಅದು ಗಂಟು ಹೋಗೈತೆ ಒಟ್ಟಿನಲ್ಲಿ ಒಂದು ಹೆಣ್ಮರಿ ಇದವ್ರ ಅವ್ವ ಅದಕ್ಕಿಂತ ಫಸ್ಟ್ ಟೈಮ್ ಅವ್ರ ಅವನೇ ಇದು ಇದುವೇ ಅದೇ ಇದ್ರ ಮರಿನೇ ಇದು ಇವೆರಡುವೆ ಯಾವ ಸ್ಟೈಲ್ ಇದು ಇದು ಯಾವ ಸ್ಟೈಲವ ಯಾವ ಸ್ಟೈಲ್ ಎಣ್ಣೆ ಅಲ್ಲಿ ರಾಗಿ ತಿನ್ನಕ್ ಹೋಯ್ತಾ ಇರೋದು ಅಲ್ಲೇ ಹಾಕಿದ್ಲಲ್ಲ ರಾಗಿ ತಿನ್ನಕ್ಕೆ ಚೆನ್ನಾಗಿ ನಡೀತಾನೆ ಡ್ರಾಮಾ ಯಾವ ಸ್ಟೈಲ್ ಅದು ಯಾರು ನೋಡಿದ್ರೆ ಕಾಲು ಮುರಿದೈತೆ ಇರ್ಬೋದು ನೋಡಲಿ ಅಲ್ಲಿಂದ ಹಂಗೆ ಬಂದಕ್ಕಲ್ಲ ಯಾವ ಸ್ಟೈಲ್ ಅದು ಅದೇ ನೀ ನಿಜವಾಗ್ಲೂ ನಡೀತೈತೆ ಹೆಂಗ್ಲಂಗೆ ಇದ ಮೇಕೆ ಇದ ಸೂರ್ಯ ನಡ್ಕಾಡ್ತಾನೆ ಕಣ ಇವನು ಅಣ್ಣ ನೋಡಿಲಿ ನೀ ಕೊಡ್ಲಿ ರೊಟ್ಟಿ ಅಂತ ಇಲ್ಲ ಕೂಳ ಏನಾರ ರೊಟ್ಟಿ ಮಾಡ್ತಾಳಲ್ಲ ಕೊಡ್ಲಿ ಹೇಳಕ್ಕಾಗ್ದಲ್ಲ ಇದು ಮಾಡ್ತಾನೆ ಅಂತ ಏನ್ರ ಮಾಡ್ತಾರ ಅವರು ನಾನು ಕುಯ್ಕೊಂಬರ ನೋವಲ್ಲ
ನನಗೆ ಸ್ವಾಗಿ ತಂದು ಕೊಟ್ಬಿಟ್ಟು ಹೋಗಿ ನೋಡಿಲ್ಲ ಈ ಊರಿಲಿ ನಾನು 1 ಗಂಟೆ ಆಯ್ತು ರೊಟ್ಟಿ ಹಾಕಲ್ಲ. ಒಂದು ರೊಟ್ಟಿ ಆಯ್ತಾ? ನೋಡಿ ಒಂದು ಮುದ್ದೆ ಕಂಡಿದ್ದೀಯಾ, ಇನ್ನೊಂದು ಸೇಮ್ ಮುದ್ದೆ ಅಷ್ಟಪ್ಪ ಐತೆ. 3 ರೊಟ್ಟಿ ಆಯ್ತಾವ ಕರೆಕ್ಟಾಗಿ. ಏಯ್ ಬಿಡಲ್ಲ ಜಾಗ പക്ഷെ ಹುಲ್ಲಿರ್ದಾಕಿ ಕೂದಲು ಇಲ್ಲೇ ಮಡಗಿರ್ತೀವಿ ನೋಡಿದ. ಎಷ್ಟು ರೊಟ್ಟಿ ಅದು? 3 ರೆಡಿ ಆಗವೆ. ಜಾಗ ಬಿಡಿ ರಾಗಿ ರೊಟ್ಟಿ ಅಮ್ಮಾರ್ಗೆ ಇಳಿಯಲ್ಲ ನಾನು ನೋಡಿ. ನಾನು ಸ್ವಲ್ಪ ಹುಲ್ಲಿದೆ ಬಿಟ್ಟು ಏಯ್ ಮುಂಜಾನೆ ಇನ್ನೇನು ಹುಲ್ಲು ಖಾಲಿ ಥರ. ಹುಲ್ಲಿನ ಸ್ವಲ್ಪದಲ್ಲೇ ಮೇಂಟೈನ್ ಮಾಡಬೇಕು. ರಾತ್ರಿ ಹೊತ್ತು ಖಾಲಿಗೆ ಹೋದ್ಲೆ ಕೆಲ್ ಕಟ್ಟಾಕ್ಬಾರ್ದಂತೆ. ಹಂಗಾಗಿ ಸ್ವಲ್ಪನಾರು ಇದ್ದರೆ ಬಂದಾಗ ತಿನ್ಕತ್ತೆ. ರಾತ್ರಿ ಹೊತ್ತು ಸುಮ್ಮನೆ ಕಂಡ್ರೆ ನನಗೆ ನಮ್ಮ ಕಡೆ ಖಾಲಿಗೆ ಹೋಗ್ಲಿಕ್ಕೆ ಕಟ್ಟಾಕ್ಬಾರ್ದು ಅಂತ ಅಷ್ಟೇ. ಚೀಲ ಮುಚ್ಚಿಬಿಡ್ತೀನಿ. ಚೀಲ ಏನಕ್ಕೆ ಮುಚ್ಚಬೇಕು ಅಂದ್ರೆ ಇಲ್ಲಿ ಕೋಳಿಗಳು ನೋಡಿ ಓಡಾಡ್ತಾವೆ, ಎಲ್ಲ ಕಿತ್ತಾಕ್ಬಿಡ್ತಾವೆ. ಇಲ್ಲೊಂದು ಅಲ್ಲೇ ಮೊಟ್ಟೆ ಕೂತಿದೆ. ಏನು ಮೊಟ್ಟೆ ಇಟ್ಕೊಳಕ್ಕೆ ಬರ್ತಾನೆ ಅಂತ ಓಡ್ಬಿಡ್ತಾರೆ. ಅದು ನಮ್ಮ ಹುಡುಗನಿಗೆ ಯಾಕೆ ಬೋದೆ ಸುಮ್ಮನೆ ಸೈಲೆಂಟಾಗಿ ನಿಂತಾನೆ. ರೊಟ್ಟಿ ಕೊಡ್ಲಿ ಅಂತ ರೊಟ್ಟಿ ರೆಡಿ ಆಗವ. ಚಟ್ನಿ, ಹೆಸರು ಕಾಳು ಚಟ್ನಿ ಗಮ್ಮ ಅಂತ ಐತೆ. ಹೆಸರು ಕಾಳು ಚಟ್ನಿ ಮುಚ್ಚಳ ಚಟ್ನಿ ಗಮ್ಮಂತ ಐತಲ್ಲ. ಹಾಂ ಈಗ 1.5 ರೊಟ್ಟಿ ಹಾಕು. ಸೀಗಡಿ ಚಟ್ನಿ ಮಾಡ್ತಾರಲ್ಲ, ಹಾಂ ಸೀಗಡಿ ಚಟ್ನಿ ಹಂಗೆ ಗಮ್ಮಂತ. ಇದ್ರೊಳಗೆ ಸೀಗಡಿ ಹಾಕಿದ್ರೊಳಗೆ ಸಖತ್ತಾಗಿರೋದು. ತರಂತವೆ ಒಲೆ ಮೇಲೆ ಇರೋದು ಹಾಕ್ತೀಯ? ಒಲೆ ಮೇಲೆ ಬೆಂದೈತಾ? ಒಂದೇ ಒಂದು ಹಾಕು, ಆಮೇಲೆ ಬೇಕಾದ್ರೆ ಹಾಕ್ಸ್ಕೊತೀನಿ. ಫ್ರೆಂಡ್ಸ್, ರಾಗಿ ರೊಟ್ಟಿ ಹೆಸರು ಕಾಳು ಚಟ್ನಿ ನೋಡಿ ಹೆಂಗಿದೆ. ಬೆಳಗ್ಗೆ ನನ್ನ ಗಂಡಂಗೆ ಒಳ್ಳೆ ಟಿಫನ್ ಇವತ್ತು. ಒಳ್ಳೆ ಇದು ಗರಿ ರೊಟ್ಟಿ. ಸೂಪರ್ ಇದೆ. ಇಲ್ಲ ಉಚ್ಚಳ ಚಟ್ನಿ ಐತಲ್ಲ ಅದೇ ಥರ ವಾರಕ್ಕೆ 2 ಸಲ ಹಿಂಗೆ ಮಾಡ್ಕೊಡ್ತಾರ. ನೀನು ತಿನ್ನೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ. ಸೂಪರ್ ಐತೆ ರಾಗಿ ರೊಟ್ಟಿ. ನೀನು ಯಾವ್ದು ಅಪ್ಪರ್ ದಿನ ಆಯ್ತು. ನೀನು ಯಾವ್ದು ಇಷ್ಟಪಡ್ತೀಯ ಅದು ಮಾಡ್ಕೊಡೋದೇ ನನ್ನ ಜವಾಬ್ದಾರಿ.